ಬೇಸಿಗೆ ಆರಂಭದಲ್ಲೇ ರಾಯಚೂರಿನಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಈ ಕುರಿತಾಗಿ ನಿನ್ನೆಯಿಂದ ನಿಮ್ಮ ಜೀ ಕನ್ನಡ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸ್ತಾ ಇದೆ. ಈಗ ಜೀ ಕನ್ನಡ ನ್ಯೂಸ್ ವರದಿ ಬೆನ್ನಲ್ಲೇ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ರಾಯಚೂರಿನಲ್ಲಿ ಬೇಸಿಗೆ ಆರಂಭ ಆಗೋದಕ್ಕೂ ಮುನ್ನ ನೀರಿಗೆ ಹಾಹಾಕಾರ ಶುರುವಾಗಿರುವಂತದ್ದು. ಇನ್ನು ಈ ಕುರಿತು ನಿಮ್ಮ ಜೀ ಕನ್ನಡ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು. ಈಗ ಜೀ ಕನ್ನಡ ನ್ಯೂಸ್ ವರದಿ ಬೆನ್ನಲ್ಲೇ ಸಚಿವರು ಎಚ್ಚೆತ್ತುಕೊಂಡು ಮಾನ್ವಿಯ ಕೆರೆಗಳಿಗೆ ಸಚಿವ ಎನ್ಎಸ್ ಬೋಸರಾಜು ಭೇಟಿಯನ್ನ ಕೊಟ್ಟಿದ್ದಾರೆ. ಹಾಗೆ ಕೆರೆ ಚಿಲುವೆ ವೀಕ್ಷಣೆ ಮಾಡಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೂಡ ಕಲೆ ಹಾಕಿಕೊಂಡ್ರು. ಇದು ನಿಮ್ಮ ಜೀ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇನ್ನು ಅಗತ್ಯ ಕ್ರಮಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ ಸಚಿವ ಎನ್ಎಸ್ ಬೋಸರಾಜು ಅಧಿಕಾರಿಗಳಿಗೆ ಕೂಡಲೇ ನೀರು ಸರಬರಾಜು ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ 4-5 ವಾರ್ಡ್ಗಳಲ್ಲಿ ನೀರಿಗಾಗಿ ಸಮಸ್ಯೆ ಶುರುವಾಗಿದೆ. ಈಗಾಗಲೇ ಕಿಲೋಮೀಟರ್ ಗಟ್ಟಲೆ ನಿವಾಸಿಗಳು ನಡ್ಕೊಂಡು ಬರಬೇಕು. ಅವರೇ ತಾವೇ ತಮ್ಮ ಸ್ವಂತ ದುಡ್ಡಿನಲ್ಲಿ ಚಿಲುಮೆಯನ್ನ ಅಗೆದು ನೀರಿಗಾಗಿ ಹಾಹಾಕಾರ ಶುರುವಾಗಿತ್ತು. ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಈ ಬೆನ್ನಲ್ಲೇ ನಿಮ್ಮ ಜೀ ಕನ್ನಡ ನ್ಯೂಸ್ ನಿನ್ನೆಯಿಂದ ವರದಿಯನ್ನ ಕೂಡ ಬಿತ್ತರಿಸ್ತಾ ಇದೆ. ಈಗ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಆಗಿದೆ. ವರದಿ ಬೆನ್ನಲ್ಲೇ ಸಚಿವ ಎನ್ಎಸ್ ಬೋಸರಾಜು ಎಚ್ಚೆತ್ತುಕೊಂಡು ನೋಡಿ ಘಟನೆಯ ಅಂದ್ರೆ ಸ್ಥಳಕ್ಕೆ ಸಚಿವರು ಭೇಟಿ ಕೊಟ್ಟಿರುವಂತಹ ದೃಶ್ಯಾವಳಿಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹಾಗೆ ಅಗತ್ಯ ಕ್ರಮಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಚಿವರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸ್ವತಃ ಕೆರೆ ಚಿಲುವೆ ವೀಕ್ಷಣೆ ಮಾಡಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡು ಅಗತ್ಯ ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಕೆರೆ ಸುತ್ತ ಕೆಲವು ಕಡೆ ಚಿಲುಮೆಯನ್ನ ಅಗಿದು ಅದರಲ್ಲಿ ಬರೋ ನೀರನ್ನ ತುಂಬಿಸ್ಕೊಂಡು ಇಲ್ಲಿನ ಜನರು ಜೀವನವನ್ನ ಮಾಡಬೇಕಾಗಿತ್ತು. ಅಂದ್ರೆ ಇಲ್ಲಿ 5 ದಿನಕ್ಕೊಂದ್ಸಲ ನೀರು ಬರೋದಂತೆ. ಬಿಡುವಂತಹ ನೀರು ಒಂದೇ ದಿನಕ್ಕೆ ಖಾಲಿ ಆಗುತ್ತೆ. ಉಳಿದಂತಹ 4 ದಿನಗಳು ನಾವೇನು ಮಾಡಬೇಕು ಅಂತ ಹೇಳಿ ಇಲ್ಲಿನ ವಾರ್ಡ್ ನಿವಾಸಿಗಳೇ ಈ ರೀತಿ ಕೆರೆ ಅಕ್ಕಪಕ್ಕ ಚಿಲುಮೆಯನ್ನ ಅಗೆದು ಅಲ್ಲಿಂದ ನೀರನ್ನ ತರ್ತಾ ಇದ್ರು. ಇನ್ನು ಇವರ ಕಷ್ಟವನ್ನ ನೋಡೋದಕ್ಕೆ ಆಗದೆ ನಿಮ್ಮ ಜೀ ಕನ್ನಡ ನ್ಯೂಸ್ ವರದಿಯನ್ನ ಬಿತ್ತರಿಸಿತ್ತು. ಈಗ ವರದಿ ಬೆನ್ನಲ್ಲೇ ಸಚಿವರು ಎಚ್ಚೆತ್ತುಕೊಂಡು ಘಟನೆಯ ಸ್ಥಳಕ್ಕೆ ಭೇಟಿ ಕೊಟ್ಟು ಖುದ್ದು ವೀಕ್ಷಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದೇ ನಿಮ್ಮ ಮೇಲೆ ಕೇಳೋಣ ಅಂತ ಬಂದ್ವಿ ನಾವು. ಮತ್ತೆ ಮಳೆ ಬಂದು ನೀರು ಬಂದರೆ ತೆಗಿಯೋಕ್ಕಾಗೋದಿಲ್ಲ. ಏನಾದ್ರು ಕಾಯಿಲೆ ಆಗ್ಯದ. ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆ ಅಲ್ಲಿನ ಸ್ಥಳೀಯರಾಗಿರುವಂತಹ ವೆಂಕಟೇಶ್ ನಾಯಕ್ ಎಂಬುವವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಎಸ್, ನೀರಿಗಾಗಿ ಪರದಾಡ್ತಾ ಇದ್ರಿ. ಇನ್ನು ಬೇಸಿಗೆ ಶುರು ಆಗಿಲ್ಲ, ಆಲ್ರೆಡಿ ನಿಮ್ಗೆ ನೀರಿಗಾಗಿ ಕಷ್ಟ ಶುರುವಾಯ್ತು. ಈಗ ನಿನ್ನೆ ಸಚಿವರು ಕೂಡ ಭೇಟಿ ಕೊಟ್ಟಿದ್ರು, ಏನ್ ಹೇಳಿದ್ರು? ಬಂದು ಎಲ್ಲ ಕೆರೆ ಎಲ್ಲ ಹೊಂಡ ತೆಗಿಸ್ತು ಅಂತ ಹೇಳಿದ್ರು ಮೇಡಮ್. ಬಂದು ಬೋಸರಾಜನ್ ಸಾರ್ ಎಲ್ಲಾರು ಬಂದು ಇಲ್ಲಿ ಇರೋರು ಚೀಫ್ ಆಫೀಸರ್ ಎಲ್ಲಾರು ಬಂದು ಎಲ್ಲ ಹೊಂಡ ತೆಗಿಸ್ತು ಕ್ಲೀನ್ ಮಾಡ್ತೀವಿ ಅಂತ ಹೇಳಿದಾರೆ ಮೇಡಮ್. ಅಂದ್ರೆ ನಿಮ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ ಈಗ ಅಂತ? ಏನ್ ಮೇಡಮ್ ನೋಡಿದ್ ಮೇಡಮ್, ನಾವೇ ಎಲ್ಲ ಮಾಡ್ಕೊಂಡು ಪೂರಾ ಜಗ್ಗಿ ಕಷ್ಟ ಮೇಡಮ್. ನಮ್ದು ಎಲ್ಲ ಹೇಳ್ಕೋಬಾರ್ದು. ನಮ್ದೇ ನಾವ್ ನೋಡ್ಕೊಂಡು ಎಲ್ಲ ನಾವ್ ಮಾಡ್ಕೊಂಡು ಎಲ್ಲ ಜಗ್ಗಿ ಮಾಡಿವಿ ಮೇಡಮ್. ಈಗ ನಿನ್ನೆ ಬಂದಿದ್ದಾರೆ ಸಾರ್ನವರು ಎಲ್ಲ ತೆಗಿಸಮ್ಮ ಹೇಳಿದಾರೆ ಮೇಡಮ್. ಈಗ ನಮ್ಗೆ ಈ ತರ ಕಷ್ಟ ಆಗ್ತಾ ಇತ್ತು, ಏನಾದ್ರೂ ವ್ಯವಸ್ಥೆ ಮಾಡ್ಕೊಡಿ ಅಂತ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಹಿಂದೆ ಹೇಳಿಲ್ವಾ? ಹೇಳಿದ್ರು ಹೇಳಿದ್ವಿ ಮೇಡಮ್. ಏನು ಹೇಳಿದ್ವಿ ಮೇಡಮ್, ಎಲ್ಲ ಹೇಳಿದ್ವಿ. ಅವ್ರೇನ್ ಕಿವಾಗ ಹಾಕ್ಯದಲ್ಲ. ಈಗ ಎಲ್ಲ ಇದು ಎಲ್ಲ ಆಗಿಸ್ತಲಾಗೆ ಈಗ ಎಲ್ಲಾರು ಬಂದಿದ್ದಾರೆ. ಮಾಡ್ತೀವಿ ಅಂತ ಹೇಳಿದಾರೆ ಸಾರ್ನವರೆಲ್ಲ. ಬೋಸರಾಜ್ ಸರ್ ಎಲ್ಲಾರು ಬಂದು ನೋಡಿ ಕೇಸಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಮೇಡಮ್. ಸಚಿವ ಬೋಸರಾಜು ಅವರು ನಿವಾಸಿಗಳ ಜೊತೆ ಮಾತನಾಡಿದ್ರ ನಿಮ್ ಕಷ್ಟ ಏನು ಅಂತ ಹೇಳಿದ್ವಿ ಮೇಡಮ್. ಎಲ್ಲ ಹೇಳಿದ್ವಿ, ಎಲ್ಲ ಕಷ್ಟಗಳು ಹೇಳಿದ್ವಿ. ಎಲ್ಲ ಮಾಡಿಕೊಡ್ತೀವಿ, ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು ದಿನದೊಳಗಡೆ ಆಗುತ್ತಂತೆ? ಏನೋ ಮೇಡಮ್ ಒಂದು ಹೇಳಿಲ್ಲ, ಅದು ಒಂದ್ಸ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಮೇಡಮ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್, ಭರವಸೆ ಅಂತೂ ಕೊಟ್ಟಿದ್ದಾರೆ. ಕೇವಲ ಭರವಸೆ ಆಗಬಾರ್ದು, ಅದು ಕಾರ್ಯರೂಪಕ್ಕೆ ಬರಬೇಕು. ಸೊ ಹೀಗಾಗಿ ಆದಷ್ಟು ಬೇಗ ಇಲ್ಲಿನ ನಿವಾಸಿಗಳಿಗೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲೇಬೇಕು. ಯಾಕಂದರೆ ಬೇಸಿಗೆ ಸಂದರ್ಭದಲ್ಲಿ ನೀರಿಗೆ ಎಷ್ಟು ಮಟ್ಟಿಗೆ, ಅದು ರಾಯಚೂರಿನ ಭಾಗದಲ್ಲಿ ಹಾಹಾಕಾರ ಶುರುವಾಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಸೊ ಹೀಗಾಗಿ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿನ ನಿವಾಸಿಗಳಿಗೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾಗಿದೆ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.